ನಮಸ್ಕಾರ ಸ್ನೇಹಿತರೆ ಸತತ 4ನೇ ದಿನವೂ ಕೂಡ ಬಂಗಾರದ ಮಾರ್ಕೆಟ್‌ನಲ್ಲಿ ಭಾರಿ ಇಳಿಕೆ ಕಂಡು ಬಂದಿದೆ. ಹೌದು ಸ್ನೇಹಿತರೆ, ನೀವು ಕೂಡ ಬಂಗಾರದ ಖರೀದಿ ಮಾಡಲು ಯೋಚನೆ ಮಾಡ್ತಿದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಈಗ ಮಾರ್ಕೆಟ್‌ನಲ್ಲಿ ದೊಡ್ಡ ಮಟ್ಟದ ಕುಸಿತ ಕಾಣಿಸಿಕೊಂಡಿದೆ. ಆದರೆ ಇದು ನಿಜವಾಗಿಯೂ ಖರೀದಿಗೆ ಸುವರ್ಣ ಅವಕಾಶನ ಅಥವಾ ಇನ್ನೂ ಬೆಲೆ ಇಳಿಕೆಯಾಗುತ್ತಾ? ಈ ಪ್ರಶ್ನೆಗೆ ಉತ್ತರವನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸುತ್ತೇವೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಎಷ್ಟು ಬಂಗಾರ ಇಟ್ಟುಕೊಳ್ಳಬಹುದು, ಬಿಲ್ ಇಲ್ಲದೆ ಇದ್ದರೆ ಏನಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ನಿಯಮಗಳು ಏನು ಹೇಳುತ್ತೆ, ಈ ಎಲ್ಲ ಮಾಹಿತಿಯನ್ನು ಕೂಡ ನಾವು ಇಲ್ಲಿ ಸರಳವಾಗಿ ನೋಡೋಣ. ಹಾಗಾಗಿ ವಿಡಿಯೋವನ್ನ ಮಧ್ಯದಲ್ಲಿ ಬಿಡದೆ ಕೊನೆವರೆಗೂ ನೋಡಿ. ಇವತ್ತಿನ ದಿನದಲ್ಲಿ ಬಂಗಾರ ಮತ್ತು ಬೆಳ್ಳಿ ಎರಡರ ಬೆಲೆಯಲ್ಲೂ ಇಳಿಕೆ ಕಂಡು ಬಂದಿದೆ. ಇದನ್ನ ಮತ್ತೆ ಖರೀದಿಗೆ ಒಳ್ಳೆಯ ಅವಕಾಶ ಎಂದು ಹೇಳಬಹುದು. ಮೊದಲು ಬೆಳ್ಳಿ ಬೆಲೆಯಿಂದ ಆರಂಭ ಮಾಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿ ಬೆಲೆ ಹಲವು ಬಾರಿ ಇಳಿಕೆ ಕಂಡಿದೆ. ಮಾರ್ಕೆಟ್ ಟ್ರೆಂಡ್ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಇದೀಗ ಬಂಗಾರದ ಬೆಲೆಯ ಬಗ್ಗೆ ಮಾತನಾಡೋದಾದ್ರೆ, ಜಾಗತಿಕ ಮಟ್ಟದಲ್ಲಿ ಡಾಲರ್ ಬಲವಾಗಿರುವುದು ಮತ್ತು ಹೂಡಿಕೆದಾರರು ತಮ್ಮ ಹಣವನ್ನ ಬೇರೆ ಕ್ಷೇತ್ರಗಳಿಗೆ ವರ್ಗಾಯಿಸುವುದರಿಂದ ಬಂಗಾರದ ಬೆಲೆ ಇಳಿಕೆಯಾಗುತ್ತಿದೆ. ಇಲ್ಲಿ ಒಂದು ಮುಖ್ಯ ವಿಷಯ ಏನಂದ್ರೆ, ಬಂಗಾರದ ಬೆಲೆಯನ್ನ ಸರ್ಕಾರ ನೇರವಾಗಿ ನಿಯಂತ್ರಿಸುವುದಿಲ್ಲ. ಇದು ಅಂತಾರಾಷ್ಟ್ರೀಯ ಮಾರ್ಕೆಟ್, ಡಾಲರ್ ಮೌಲ್ಯ ಮತ್ತು ಹೂಡಿಕೆದಾರರ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಕ್ಯಾರೆಟ್ ಬಗ್ಗೆ ಮಾತನಾಡೋದಾದ್ರೆ, 22 ಕ್ಯಾರೆಟ್ ಬಂಗಾರದಲ್ಲಿ ಸುಮಾರು 91.6% ಶುದ್ಧತೆ ಇರುತ್ತೆ. 18 ಕ್ಯಾರೆಟ್ನಲ್ಲಿ ಸುಮಾರು 75% ಮಾತ್ರ ಇರುತ್ತೆ. ಹೀಗಾಗಿ ಆಭರಣಕ್ಕಾಗಿ 22 ಕ್ಯಾರೆಟ್ ಬಂಗಾರ ಹೆಚ್ಚು ಸೂಕ್ತ ಎಂದು ಹೇಳಬಹುದು. ಮತ್ತು ಯಾವಾಗಲೂ BIS ಹಾಲ್ಮಾರ್ಕ್ ಇರುವ ಬಂಗಾರವನ್ನ ಖರೀದಿ ಮಾಡುವುದು ಅತ್ಯಂತ ಮುಖ್ಯ. ಇನ್ನು ಇನ್ಕಮ್ ಟ್ಯಾಕ್ಸ್ ನಿಯಮ ಪ್ರಕಾರ ಮದುವೆಯಾದ ಮಹಿಳೆ ಸುಮಾರು 500 ಗ್ರಾಂ ವರೆಗೆ ಬಂಗಾರ ಇಟ್ಟುಕೊಳ್ಳಬಹುದು. ಮದುವೆಯಾಗದ ಮಹಿಳೆ ಸುಮಾರು 250 ಗ್ರಾಂ, ಪುರುಷರಿಗೆ ಸುಮಾರು 100 ಗ್ರಾಂ. ಇದರ ಮೇಲೆ ಇದ್ದರೆ ಸರಿಯಾದ ದಾಖಲೆಗಳು. ಕೊನೆಗೆ ಒಂದು ಮುಖ್ಯ ಸರಿಯಾದ ದಾಖಲೆ ಮತ್ತು ಬಿಲ್ ಇರಬೇಕು. ಕೊನೆಗೆ ಒಂದು ಮುಖ್ಯ ಸಲಹೆ ಏನಂದ್ರೆ, ಒಂದೇ ಬಾರಿ ದೊಡ್ಡ ಮೊತ್ತದಲ್ಲಿ ಖರೀದಿ ಮಾಡುವ ಬದಲು ಬೆಲೆ ಇಳಿಕೆಯಾಗುವ ಸ್ವಲ್ಪವಾಗಿ ಖರೀದಿ ಮಾಡಿದರೆ ಉತ್ತಮ. ಇದನ್ನ ಸ್ಟೆಪ್ ಬೈ ಸ್ಟೆಪ್ ಇನ್ವೆಸ್ಟ್ಮೆಂಟ್ ಅಥವಾ ಆವರೇಜಿಂಗ್ ಎಂದು ಕರೀತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಹಾಗೆ ಮತ್ತಷ್ಟು ಇಂಥ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.